ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಎಲ್ಲಾ ವೀಕ್ಷಕ ಬಂದವರಿಗೂ ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ವಿಶೇಷವಾದ ಒಂದು ವಿಚಾರ ಅಂದ್ರೆ ಎಲ್ಲರಿಗೂ ಕಾತರತೆ ಇರುತ್ತೆ. ಜೂನ್ ತಿಂಗಳ ಭವಿಷ್ಯ ಹೆಂಗಿರುತ್ತೆ, ಯಾವ್ಯಾವ ರಾಶಿಯವ್ರು ಹೆಂಗಿರುತ್ತೆ, ಯಾವ್ಯಾವ ನಕ್ಷತ್ರದವ್ರು ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮ್ಗೆಲ್ಲರಿಗೂ ನಕ್ಷತ್ರ ವೈಸ್ ಹೇಗಿರುತ್ತೆ ಫಲ ಜೂನ್ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ. ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಸಂಚಾರ ಮಾಡ್ತಿರೋ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರವಿ. ರವಿ ಜೂನ್ ತಿಂಗಳಲ್ಲಿ ಮೊದಲ 15 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ 15 ದಿನ ನಂತರ ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಕೊನೆಯ ಭಾಗಗಳಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜಗ್ರಹ ಮೇಷ ರಾಶಿಯಲ್ಲಿ ಸಂಚಾರ ಇದ್ದು ಕೊನೆಯ ಭಾಗಗಳಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮಧ್ಯ ತಿಂಗಳ ನಂತರ ಪ್ರವೇಶ ಆಗುತ್ತೆ. ರಾಹು ಮತ್ತು ಕೇತುಗಳ ಸಂಚಾರ. ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಇರುತ್ತೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಯೋಗ ಫಲ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಯಥಾಸ್ಥಿತಿ ಒಂದು ಸಂಚಾರ ಇರ್ತದೆ. ಗುರು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗಾಗಿ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಫಲ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರಿಗೆ ತೀರ್ಥಕ್ಷೇತ್ರಗಳ ದರ್ಶನ, ಗುರುವಿನ ವಿಶೇಷ ಅನುಗ್ರಹ ಮತ್ತೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂತ ಒಂದು ಸಂದರ್ಭ ಇದಾಗಿರ್ತದೆ. ಹಾಗೆ ಸರ್ಕಾರದಲ್ಲಿ ಲಾಭಾಂಶ ಇರುವಂತಹ ಒಂದು ಅನುಕೂಲ, ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನೀವು ಹೆಚ್ಚಿನ ಫಲಗಳನ್ನು ತಗೋಬಹುದು. ಹಾಗೆ ಅತಿಯಾದಂತ ಒಂದು ಕೋಪವನ್ನ ಮಾಡ್ಕೋಬೇಡಿ. ಈ ತಿಂಗಳಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ಧನಲಾಭದ ಯೋಗ ಫಲ ಇರ್ತದೆ. ಸ್ವಲ್ಪ ಮಟ್ಟಿಗೆ ಒತ್ತಡ ಮತ್ತೆ ಆಯಾಸ ಕೂಡ ಇರ್ತದೆ. ಹಾಗೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶ್ಯೂರಿಟಿಯನ್ನ ಕೊಡೋ ಹಾಗಿಲ್ಲ. ಎಚ್ಚರವಾಗಿ ನೀವು ಮಾತಾಡೋದ್ರಿಂದ ಹೆಚ್ಚಿನ ಫಲವನ್ನ ನೀವು ತಗೋಬಹುದು. ಹಾಗೆ ಯಾವುದೇ ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲಿ ವಿವಾದವನ್ನ ಮಾಡ್ಕೋಬೇಡಿ. ಹಾಗೆ ಯಾವುದೇ ಒಂದು ಬೆಳೆಯನ್ನ ಬೆಳೆದ್ರೆ ರೈತರಿಗೆ ತುಂಬಾ ಅನುಕೂಲವಾದಂತಹ ಒಂದು ವಾತಾವರಣ ಸಿಗ್ತದೆ. ಮಹಿಳೆಯರಿಗೆ ಹೆಚ್ಚಾಗಿ ಯಾವುದೇ ತರದ ಒತ್ತಡ ಮಾಡಿಕೊಳ್ಳದೆ ನೀವು ಈ ಒಂದು ತಿಂಗಳನ್ನ ಮುಂದುವರಿಸಬೇಕಾಗತ್ತೆ. ಹಾಗೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಾಗಿ ಗಮನ ಕೊಡೋದ್ರಿಂದ ಆಗಿರ್ಬೋದು, ಕಾನ್ಸಂಟ್ರೇಷನ್ ಕೊಡೋದ್ರಿಂದ ನಿಮ್ಗೆ ಹೆಚ್ಚಿನ ಫಲವನ್ನ ನೀವು ತಗೋಬಹುದು. ಹಾಗೆ ಯಾವುದೇ ಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ನಿಮ್ಗೆ ದೇವತಾನುಗ್ರಹ ಸಿಗೋದ್ರ ಜೊತೆಗೆ ನಿಮ್ಮ ಜೂನ್ ತಿಂಗಳ ಯಶಸ್ಸಿನ ಒಂದು ದಾರಿ ಸಿಗ್ತದೆ. ಹಾಗೆ ಯಾವುದೇ ಒಂದು ಕೆಲಸಕ್ಕೆ ನೀವು ಪ್ರಯತ್ನ ಪಟ್ಟಾಗ ದೇವತಾನುಗ್ರಹಗಳನ್ನ ತಗೊಳ್ಳುವಂತದ್ದಾಗಿರ್ಬೋದು, ವಿನಾಯಕನ ಮಂತ್ರ ಜಪನ್ ಮಾಡೋದಾಗಿರ್ಬೋದು, ಅಥವಾ ಎಕ್ಕರೆ ಗಿಡಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಜೂನ್ ತಿಂಗಳಲ್ಲಿ ನಿಮ್ಮ ನಕ್ಷತ್ರದವರಿಗೆ ಅನುಕೂಲವಾದಂತಹ ವಾತಾವರಣ ಇರುತ್ತದೆ. ಹಾಗೆ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದವರಿಗೆ ಧೈರ್ಯ ಮತ್ತೆ ಶಕ್ತಿ, ಪ್ರಯತ್ನ ಪಟ್ಟದ ಕೆಲಸದಲ್ಲಿ ಅನುಕೂಲವಾದಂತಹ ವಾತಾವರಣ ಇರುತ್ತದೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇರ್ತದೆ. ಆಸ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಪರಿಹಾರ ಸಿಗುವಂತ ಒಂದು ಯೋಗ ಇರ್ತದೆ. ಕಚೇರಿ ಕೆಲಸಗಳಲ್ಲಿ ಅನುಕೂಲ ಇರೋದ್ರಿಂದ ನೀವು ಯಾವ್ದಾದ್ರು ಸರ್ಕಾರಿ ಕೆಲಸಗಳಲ್ಲಿ ಕಚೇರಿಗಳಲ್ಲಿ ಏನಾದ್ರು ಕೆಲಸ ಆಗ್ಬೇಕು ಅನ್ಕೊಂಡ ನೀವು ಪ್ರಯತ್ನ ಪಟ್ಟರೆ ಅನುಕೂಲ ಆಗುತ್ತೆ. ಹಾಗೆ ಮಹಿಳೆಯರಿಗೆ ಸಾಧಾರಣ ಫಲ ಇರ್ತದೆ. ಶಾಂತವಾಗಿ ಮಾತಾಡೋದ್ರಿಂದ ಈ ಒಂದು ತಿಂಗಳಲ್ಲಿ ನಿಮ್ಗೆ ಅನುಕೂಲವಾದಂತಹ ವಾತಾವರಣ ಇರ್ತದೆ. ಸಿನಿಮಾ ರಂಗದವ್ರಿಗಾಗಿರ್ಬೋದು, ಕಲೆಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅನುಕೂಲ ಇರೋದ್ರಿಂದ ನೀವು ಕಲೆಗೆ ಸಂಬಂಧಪಟ್ಟ ಪ್ರೋತ್ಸಾಹ ಕೊಡೋದಾಗಿರ್ಬೋದು, ಪ್ರೋತ್ಸಾಹ ತಗೊಳ್ಳೋದಾಗಿರ್ಬೋದು ಅನುಕೂಲವಾಗಿರ್ತದೆ. ಹಾಗೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮುಖ್ಯ. ಯಾವುದೇ ಕಾರಣಕ್ಕೂ ಅಷ್ಟೇ ಗೊಂದಲದ ಮನಸ್ಸನ್ನು ಇಟ್ಕೋಬೇಡಿ. ಹೆಚ್ಚಾಗಿ ಓದಿನ ಕಡೆ ಗಮನ ಕೊಡೋದ್ರಿಂದ ಅನುಕೂಲ ಇರ್ತದೆ. ಹೊಸ ಬೆಳೆಯನ್ನ ರೈತರು ಬೆಳೆಯೋದ್ರಿಂದ, ಹೊಸ ಒಂದು ಆಲೋಚನೆಗಳನ್ನ ಮಾಡೋದ್ರಿಂದ ರೈತರಿಗೆ ಹೆಚ್ಚಿನ ಅನುಕೂಲ ಇರ್ತದೆ. ಹಾಗೆ ಲಾಭಾಂಶ ಕೂಡ ಇರ್ತದೆ. ಹೆಚ್ಚಾಗಿ ಈ ಒಂದು ತಿಂಗಳಲ್ಲಿ ಭರಣಿ ನಕ್ಷತ್ರದವರು ಗ್ರಾಮ ದೇವರ ಆರಾಧನೆ ಮಾಡೋದ್ರಿಂದ, ಮೊಸರನ್ನು ನೈವೇದ್ಯ ಮಾಡೋದ್ರಿಂದ ಹೆಚ್ಚಿನ ನೀವು ಫಲವನ್ನ ನಿರೀಕ್ಷೆ ಮಾಡಬಹುದು. ಹಾಗೆ ಕೃತಿಕಾ ನಕ್ಷತ್ರ. ತೇಜಸ್ಸು ಮತ್ತು ವರ್ಚಸ್ಸು ಅಭಿವೃದ್ಧಿ ಆಗುವಂತ ಒಂದು ಸಂದರ್ಭ ಇದಾಗಿರ್ತದೆ. ಕೆಲಸ ಕಾರ್ಯಗಳಲ್ಲಿ ಜಯ ಆಗಿರ್ಬೋದು, ಕೆಲಸ ಕಾರ್ಯಗಳ ಅನುಕೂಲ ಆಗಿರ್ಬೋದು, ಸರ್ಕಾರಿ ನೌಕರರಿಗೆ ಉತ್ತಮ ಕಾಲ ಅಂತ ಕೂಡ ಹೇಳಬಹುದು. ಹಾಗೆ ಯಾರಾದ್ರೂ ಬಡ್ತಿ ವಿಚಾರದಲ್ಲಿ ಏನಾದ್ರೂ ಪ್ರಯತ್ನ ಪಟ್ರೆ ಅವ್ರಿಗೆ ಬಡ್ತಿ ಸಿಗುವಂತ ಒಂದು ಸಂದರ್ಭ ಇದಾಗಿರ್ತದೆ. ಹೊಸ ಕೆಲಸಕ್ಕೆ ಪ್ರಯತ್ನ ಪಟ್ರೆ ಈ ಒಂದು ತಿಂಗಳಲ್ಲಿ ನಿಮ್ಗೆ ಅನುಕೂಲವಾದಂತಹ ವಾತಾವರಣ ಇರ್ತದೆ. ಮಹಿಳೆಯರಲ್ಲಿ ಹೆಚ್ಚಾಗಿ ದೇಹದ ಉಷ್ಣಾಂಶ ಅಧಿಕವಾಗೋದ್ರಿಂದ ಹೆಚ್ಚಾಗಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಫಲವನ್ನ ಕೊಡೋದ್ರಿಂದ ನೀವು ವಿದ್ಯಾಭ್ಯಾಸದಲ್ಲಿ ನೀವು ಗುರುಗಳಿಗೆ ಒಳ್ಳೆ ಗೌರವವನ್ನ ಕೊಡೋದ್ರಿಂದ ಹೆಚ್ಚಿನ ಫಲವನ್ನ ನೀವು ತಗೋಬಹುದು. ಹಾಗೆ ರೈತರಿಗೆ ತಾವು ಬೆಳೆದಂತ ಬೆಳೆ ಈ ಒಂದು ತಿಂಗಳಲ್ಲಿ ನಿಮ್ಗೆ ಹೆಚ್ಚಾಗಿ ಫಲವನ್ನ ಕೊಡ್ತದೆ. ಹಾಗೆ ಈ ಒಂದು ತಿಂಗಳಲ್ಲಿ
ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾರ್ಯಕ್ರಮಗಳ ಸಂಬಂಧಪಟ್ಟಂತ ವಿಚಾರಗಳಿಗೆ ಯಾವುದೇ ಗೊಂದಲನ ಅಡೆತಡೆನ ಮಾಡಿಕೊಳ್ಳದೆ ನೀವು ಪ್ರಯತ್ನ ಪಟ್ಟ ಕೆಲಸ ಕಾರ್ಯಗಳ ಹಾಗೆ ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಸೂರ್ಯದೇವರ ಪ್ರಾರ್ಥನೆ ಸಲ್ಲಿಸಿ ಅಥವಾ ಗೋಧಿ ಪದಾರ್ಥವನ್ನ ಶ್ವಾನಕ್ಕೆ ಹಾಕಿ ನೀವು ಮುಂದುವರಿಯೋದ್ರಿಂದ ಈ ಒಂದು ತಿಂಗಳಲ್ಲಿ ಕೃತಿಕಾ ನಕ್ಷತ್ರದ ಹೆಚ್ಚಿನ ಫಲವನ್ನ ನೀವು ನೋಡಬಹುದು. ಅಶ್ವಿನಿಯ 4 ಪಾದಗಳು, ಭರಣಿಯ 4 ಪಾದ, ಹಾಗೆ ಕೃತಿಕ 1ನೇ ಪಾದ. ಈ 9 ಪಾದಗಳು ಮೇಷರಾಶಿಯಲ್ಲಿ ಬರೋದ್ರಿಂದ ಮೇಷರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ರವಿ ಒಳ್ಳೆ ಅನುಗ್ರಹವನ್ನ ಕೊಡ್ತಾರೆ, ಹಾಗೆ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಕೊಡ್ತಾರೆ. ಹಾಗೆ ಗುರುವಿನ ಸಂಚಾರದ ಪ್ರಕಾರ ನಿಮಗೆ ಶುಭ ಫಲಗಳು ಮತ್ತು ಶುಭ ಯೋಗ, ಹಾಗೆ ಹೊಸ ವ್ಯವಹಾರಗಳಿಗೆ ಅನುಕೂಲ ಕೊಡೋದ್ರಿಂದ ಹೆಚ್ಚಿನ ಫಲವನ್ನ ನೀವು ನೋಡಬಹುದು. ಹಾಗೆ ಸಾಡೆ ಸಾತಿಯ ಒಂದು ಫಲಗಳು ಕೂಡ ನಡೀತಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆದ್ರೂ ಕೂಡ ನೀವು ಯಾವುದೇ ಗೊಂದಲನ ಮಾಡ್ಕೊಳ್ದೆ ಆ ಒಂದು ವಿಚಾರಗಳಲ್ಲಿ ನೀವು ಸಮಾಧಾನ ವರ್ತಿಸ್ಬೇಕಾಗತ್ತೆ. ಯಾವುದೇ ಕಚೇರಿ ಕೆಲಸಗಳು ಆದಷ್ಟು ಬೇಗ ಆಗಲ್ಲ, ಸ್ವಲ್ಪ ನಿಮ್ಗೆ ಓಡಾಟ, ಅಲದಾಟ ಮತ್ತೆ ಆಯಾಸ ಕೂಡ ಆಗತ್ತೆ, ಅದನ್ನ ನೀವು ನಿಭಾಯಿಸ್ಬೇಕಾಗತ್ತೆ. ಹಾಗೆ ಬುಧ ಮತ್ತೆ ಶುಕ್ರ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಿರೋಂತ ಒಂದು ವಿಚಾರ ಇರೋದ್ರಿಂದ ಸಾಧಾರಣ ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಯೋಗ ಫಲ ಆಗಿರ್ಬೋದು, ಹಾಗೆ ವ್ಯವಹಾರಗಳಲ್ಲಿ ನಿಮ್ಗೆ ಶುಭ ಫಲಗಳನ್ನ ನೀವು ನೋಡಬಹುದಾಗಿದೆ. ಕೊಟ್ಟಿರುವಂತ ಪರಿಹಾರವನ್ನ ನೀವು ಮಾಡೋದ್ರಿಂದ ಹೆಚ್ಚಿನ ಫಲ ನೀವು ನೋಡಬಹುದಾಗಿರ್ತದೆ. ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳುವಾಗ ಅದು ನಿಮ್ಗೆ ಒತ್ತಡನ ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಫಲಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ನಿಮ್ಗೆ ಅನುಕೂಲ ಇರ್ತದೆ. ನಿಮ್ಮ ಜಾತಕಾನುಸಾರ ದಶಾಭುಕ್ತಿ ಮತ್ತೆ ಗೋಚಾರ ಫಲದಲ್ಲಿ ಬರುವಂತಹ ಗ್ರಹಗಳ ಒಂದು ವಿಚಾರಗಳನ್ನ ನೀವು ವಿಮರ್ಶೆ ಮಾಡಿ ನಿಮ್ಮ ಮುಂದೆ ಬರೆಯೋದು ಒಳ್ಳೇದಾಗಿರ್ತದೆ. ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗಲಿ.